ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 19ನೇ ದಿನದ ಪಾಠ. ನಾವು ಯಾವುದಾದರೂ ಹೊಸ ಊರಿಗೆ ಹೋದಾಗ ಉಳಿದುಕೊಳ್ಳಲು ಹೋಟೆಲ್ ಅಥವಾ ಲಾಡ್ಜ್ ಹುಡುಕ್ತೀವಿ. ಅಲ್ಲಿನ ರಿಸೆಪ್ಷನ್ನಲ್ಲಿ ರೂಮ್ ಇದೆಯಾ ಅಂತ ಕೇಳಲು ಅಥವಾ ಬೆಲೆ ವಿಚಾರಿಸಲು ಇಂಗ್ಲಿಷ್ ಬಳಸೋದು ಹೇಗೆ ಅಂತ ಇವತ್ತು ಕಲಿಯೋಣ. ತುಂಬಾ ಸರಳವಾದ ವಾಕ್ಯಗಳ ಮೂಲಕ ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಳಬಹುದು. ಭಾಗ 1. ರೂಮ್ಗಳು ಖಾಲಿ ಇವೆಯಾ ಎಂದು ವಿಚಾರಿಸುವುದು. ಹೋಟೆಲ್ ರಿಸೆಪ್ಷನ್ಗೆ ಹೋದಾಗ ಹೀಗೆ ಮಾತು ಶುರು ಮಾಡಿ. ರೂಮ್ಗಳು ಖಾಲಿ ಇವೆಯಾ? ಇದರ ಇಂಗ್ಲಿಷ್ ಆರ್ ದೇರ್ ಎನಿ ರೂಮ್ಸ್ ಅವೈಲೇಬಲ್? ನನಗೆ ಒಂದು ದಿನಕ್ಕೆ ರೂಮ್ ಬೇಕು. ಇದರ ಇಂಗ್ಲಿಷ್ ಐ ವಾಂಟ್ ಅ ರೂಮ್ ಫಾರ್ ಒನ್ ಡೇ. ಒಂದು ದಿನಕ್ಕೆ ಬಾಡಿಗೆ ಎಷ್ಟು? ಇದರ ಇಂಗ್ಲಿಷ್ ವಾಟ್ ಈಸ್ ದ ರೆಂಟ್ ಪರ್ ಡೇ? ನನಗೆ ಸಿಂಗಲ್ ಬೆಡ್ ರೂಮ್ ಬೇಕು. ಇದರ ಇಂಗ್ಲಿಷ್ ಐ ವಾಂಟ್ ಅ ಸಿಂಗಲ್ ಬೆಡ್ ರೂಮ್. ಭಾಗ 2. ಸೌಲಭ್ಯಗಳ ಬಗ್ಗೆ ಕೇಳುವುದು. ರೂಮ್ ನೋಡುವ ಮೊದಲು ಅಥವಾ ಸೇರಿದ ಮೇಲೆ ಸೌಲಭ್ಯಗಳ ಬಗ್ಗೆ ಹೀಗೆ ಕೇಳಿ. ಬಿಸಿ ನೀರು ಸಿಗುತ್ತಾ? ಇದರ ಇಂಗ್ಲಿಷ್ ಈಸ್ ಹಾಟ್ ವಾಟರ್ ಅವೈಲೇಬಲ್? ವೈಫೈ ಪಾಸ್ವರ್ಡ್ ಏನು? ಇದರ ಇಂಗ್ಲಿಷ್ ವಾಟ್ ಈಸ್ ದ ವೈಫೈ ಪಾಸ್ವರ್ಡ್? ಇಲ್ಲಿ ಊಟದ ವ್ಯವಸ್ಥೆ ಇದೆಯಾ? ಇದರ ಇಂಗ್ಲಿಷ್ ಈಸ್ ದೇರ್ ಅ ಫುಡ್ ಫೆಸಿಲಿಟಿ ಹಿಯರ್? ದಯವಿಟ್ಟು ನನ್ನ ರೂಮ್ ಸ್ವಚ್ಛ ಮಾಡಿ. ಇದರ ಇಂಗ್ಲಿಷ್ ಪ್ಲೀಸ್ ಕ್ಲೀನ್ ಮೈ ರೂಮ್. ಭಾಗ 3. ಚೆಕ್ಔಟ್ ಮತ್ತು ಬಿಲ್. ರೂಮ್ ಖಾಲಿ ಮಾಡುವಾಗ ಅಥವಾ ಹೊರಡುವಾಗ ಹೀಗೆ ಹೇಳಿ. ನಾನು ರೂಮ್ ಖಾಲಿ ಮಾಡಬೇಕು. ಇದರ ಇಂಗ್ಲಿಷ್ ಐ ವಾಂಟ್ ಟು ಚೆಕ್ಔಟ್. ದಯವಿಟ್ಟು ಬಿಲ್ ಕೊಡಿ. ಇದರ ಇಂಗ್ಲಿಷ್ ಪ್ಲೀಸ್ ಗಿವ್ ಮಿ ದ ಬಿಲ್. ಇಲ್ಲಿ ಟ್ಯಾಕ್ಸಿ ಸಿಗುತ್ತಾ? ಇದರ ಇಂಗ್ಲಿಷ್ ಕೆನ್ ಐ ಗೆಟ್ ಅ ಟ್ಯಾಕ್ಸಿ ಫ್ರಮ್ ಹಿಯರ್? ಸ್ನೇಹಿತರೆ, ಹೋಟೆಲ್ನಲ್ಲಿ ಇಂಗ್ಲಿಷ್ ಮಾತಾಡೋದನ್ನ ಇವತ್ತು ಕಲ್ತಿದ್ದೇವೆ. ಇವತ್ತಿನ ಹೋಮ್ವರ್ಕ್, ಬಿಸಿ ನೀರು ಸಿಗುತ್ತಾ ಎನ್ನುವುದನ್ನು ಇಂಗ್ಲಿಷ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಾಳೆ ನಾವು ಈ ವಾರದ ಕೊನೆಯ ಮತ್ತು ಅತಿ ಮುಖ್ಯವಾದ ಪಾಠ, ತುರ್ತು ಸಂದರ್ಭದಲ್ಲಿ ಸಹಾಯ ಕೇಳುವುದು ಹೇಗೆ ಅನ್ನೋದನ್ನ ಕಲಿಯೋಣ. ಮರೆಯದೆ ನೋಡಿ. ಧನ್ಯವಾದಗಳು.